ನಮಸ್ಕಾರ ಸ್ನೇಹಿತರೆ, ಎಲ್ಲರಿಗೂ ಸ್ಟಡೀಸ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಸ್ನೇಹಿತರನ್ನ ಇವತ್ತಿನ ಒಂದು ವಿಡಿಯೋದಲ್ಲಿ ಆಗಸ್ಟ್ 27 ಮತ್ತು 28ರ ಒಂದು ಕನ್ನಡ ಪರೀಕ್ಷೆನ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚಿತವಾಗಿ ಯಾರಾದರೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಅಂದರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ ಮತ್ತು ಬೆಲ್ ಐಕನ್ನ ಕ್ಲಿಕ್ ಮಾಡಿ. ಬಿಕಾಸ್ ನಾವು ವಿಡಿಯೋ ಅಪ್ಲೋಡ್ ಮಾಡಿದಾಗ ನಿಮಗೆ ಬೇಗನೆ ನೋಟಿಫಿಕೇಶನ್ ಬರುತ್ತೆ. ಒಳ್ಳೆ ಜೋಶೊಂದಿಗೆ ಇವತ್ತಿನ ಒಂದು ಕನ್ನಡ ಪರೀಕ್ಷೆನ ಸ್ಟಾರ್ಟ್ ಮಾಡೋಣ. ನೋಡಿ, ಮೊದಲನೇ ಪ್ರಶ್ನೆ ಅಂತ ಕೇಳಿದರೆ ನೋಡಿ, ಇತ್ತೀಚೆಗೆ ಭಾರತ ಸರ್ಕಾರ ಯಾರನ್ನು ರಾಷ್ಟ್ರೀಯ ಭದ್ರತಾ ಪಡೆಯ ಮಹಾನಿರ್ದೇಶಕರಾಗಿ ನೇಮಕ ಮಾಡಿದೆ ಅಂತ ಪ್ರಶ್ನೆಯನ್ನು ಕೇಳಿದರೆ ಇದಕ್ಕೆ ಸರಿಯಾಗಿರ್ತಕ್ಕಂಥ ಉತ್ತರ ಬಿ ಶ್ರೀನಿವಾಸನ್. ಇದಕ್ಕೆ ಸರಿಯಾಗಿರ್ತಕ್ಕಂಥ ಉತ್ತರವಾಗಿದೆ. ಎರಡನೇ ಆಪ್ಷನ್ ಇದಕ್ಕೆ ಸರಿಯಾಗಿರ್ತಕ್ಕಂಥ ಉತ್ತರ. ನೋಡಿ, ಇದು ಬಹಳ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಪ್ರಶ್ನೆ. ಇದು ಅರ್ಥಾತ್ ಇದ್ರ ಮೇಲೆ ಪ್ರಶ್ನೆ ಯಾಕೆ ಕೇಳಲಾಗಿದೆ ಅಂದರೆ ನೋಡಿ, ನ್ಯೂಸ್ ಪೇಪರ್ ಆರ್ಟಿಕಲ್ ಕಾಣಿಸ್ಕೊಂಡಿದೆ ಏನಂತ, NSG ಮಹಾನಿರ್ದೇಶಕರಾಗಿ ಶ್ರೀನಿವಾಸನ್ ನೇಮಕ ಅಂತ ನ್ಯೂಸ್ ಪೇಪರ್ ಆರ್ಟಿಕಲ್ ಕಾಣಿಸ್ಕೊಂಡಾಗ ಇದ್ರ ಮೇಲೆ ಪ್ರಶ್ನೆಯನ್ನ ಕೇಳಲಾಗಿದೆ. ಇದರ ಕುರಿತು ಡಿಸ್ಕಷನ್ ಮಾಡೋಣ. ನೋಡಿ, ರಾಷ್ಟ್ರೀಯ ಭದ್ರತಾ ಪಡೆ ದಟ್ ಈಸ್ NSG ಮಹಾನಿರ್ದೇಶಕರಾಗಿ ಹಿರಿಯ ಒಂದು IPS ಅಧಿಕಾರಿಯಾಗಿರ್ತಕ್ಕಂಥ ಶ್ರೀನಿವಾಸನ್ ಅವರನ್ನ ನೇಮಕಗೊಳಿಸಿ ಕೇಂದ್ರ ಸರ್ಕಾರ ಏನ್ ಮಾಡಿದೆ, ಆದೇಶವನ್ನ ಹೊರಡಿಸಿರ್ತಕ್ಕಂಥದ್ದು. ಹಾಲಿ ಮಹಾನಿರ್ದೇಶಕರಾಗಿರ್ತಕ್ಕಂಥ ನಳಿನ್ ಪ್ರಭಾತ್ ಅವರನ್ನ ಜಮ್ಮು ಕಾಶ್ಮೀರದ ವಿಶೇಷ ಪೊಲೀಸ್ ಮಹಾನಿರ್ದೇಶಕರಾಗಿ ನೇಮಿಸಲಾಗಿದೆ. ಪ್ರಭಾತ್ ನಿರ್ಗಮನದಿಂದ ತೆರವಾಗಲಿರುವ NSG ಒಂದು ಮಹಾನಿರ್ದೇಶಕರಾಗಿ 2 ವರ್ಷದವರೆಗೆ ಬಿ ಶ್ರೀನಿವಾಸನ್ ಅಧಿಕಾರ ವಹಿಸಿಕೊಳ್ಳಲಿದ್ದಾರೆ. ಇಲ್ಲಿ ಗಮನಿಸಬೇಕಾಗಿರ್ತಕ್ಕಂಥ ವಿಷಯ ಎಷ್ಟಂದ್ರೆ 3 ಅಂದರೆ, ಒಂದು ನ್ಯಾಷನಲ್ ಸೆಕ್ಯೂರಿಟಿ ಗಾರ್ಡ್ NSG. ಸೊ ಇದರ ಒಂದು ಮಹಾನಿರ್ದೇಶಕರು ಮೊದಲು ಯಾರಿದ್ರು, ನಳಿನ್ ಪ್ರಭಾತ್ ಅವರಿದ್ರು. ಸೊ ನಳಿನ್ ಪ್ರಭಾತ್ ಅವರನ್ನ ಜಮ್ಮು ಕಾಶ್ಮೀರದ ವಿಶೇಷ ಪೊಲೀಸ್ ಮಹಾನಿರ್ದೇಶಕರಾಗಿ ನೇಮಕ ಮಾಡಿದ್ರೆ ಅದು ವೇಕೆಂಟ್ ಉಳಿಯುತ್ತೆ. ಸೊ ಆ ವೇಕೆಂಟ್ಗೆ ಯಾರನ್ನ ಆಯ್ಕೆ ಮಾಡಿದಾರೆ ಅಂದ್ರೆ ಶ್ರೀನಿವಾಸನ್ ಅವರನ್ನ ಆಯ್ಕೆ ಮಾಡಿರ್ತಕ್ಕಂಥದ್ದು. ಇವರು ಎಷ್ಟಂದ್ರೆ ಮುಂದಿನ 2 ವರ್ಷಗಳವರೆಗೆ ನ್ಯಾಷನಲ್ ಸೆಕ್ಯೂರಿಟಿ ಗಾರ್ಡ್ನ ಒಂದು ಅಧ್ಯಕ್ಷರಾಗಿ ಅಥವಾ ಮಹಾನಿರ್ದೇಶಕರಾಗಿ ಕಾರ್ಯವನ್ನ ನಿರ್ವಹಿಸಲಿದ್ದಾರೆ. ನೋಡ್ರಿ, NSG ಬಗ್ಗೆ ಮಾತಾಡ್ತಾ ಬಂದಾಗ ನ್ಯಾಷನಲ್ ಸೆಕ್ಯೂರಿಟಿ ಗಾರ್ಡ್ ಅಂತ ಹೇಳ್ತೀವಿ. ಸಾಮಾನ್ಯವಾಗಿ ಇದಕ್ಕೆ ಬ್ಲ್ಯಾಕ್ ಕ್ಯಾಟ್ಸ್ ಅಂತ ಹೇಳ್ತೀವಿ, ಆಯ್ತಾ, ಬ್ಲ್ಯಾಕ್ ಕ್ಯಾಟ್ಸ್ ಅಂತ ಹೇಳ್ತೀವಿ. ಇದು ಗೃಹ ವ್ಯವಹಾರಗಳ ಸಚಿವಾಲಯದಲ್ಲಿ ಭಾರತ ಭಯೋತ್ಪಾದನಾ ನಿಗ್ರಹ ಘಟಕವಾಗಿದೆ. ಭಯೋತ್ಪಾದನೆ ದಟ್ ಈಸ್ ಟೆರರಿಸಮ್ ಅನ್ನ ನಿಗ್ರಹ ಮಾಡಕ್ಕ, ಕೌಂಟರ್ ಮಾಡಕ್ಕ ಗೃಹ ವ್ಯವಹಾರಗಳ ಸಚಿವಾಲಯದಲ್ಲಿ ಕಾರ್ಯನಿರ್ವಹಿಸುವ ಒಂದು ಪೊಲೀಸ್ ಪಡೆಯಾಗಿದೆ. ಅದು ನ್ಯಾಷನಲ್ ಸೆಕ್ಯೂರಿಟಿ ಗಾರ್ಡ್. ಇದು ಸಿಖ್ ಉಗ್ರಗಾಮಿಗಳ ವಿರುದ್ಧ ಆಪರೇಷನ್ ಬ್ಲೂ ಸ್ಟಾರ್ ಪಾಯಿಂಟ್ ಒಂದು ಖಲಿಸ್ತಾನ್ ಮೂವ್ಮೆಂಟ್ ಅವಾಗಲೂ ಕೂಡ ಸ್ಟಾರ್ಟ್ ಆಗಿತ್ತು. ಖಲಿಸ್ತಾನದ ಸಪರೇಟ್ ಒಂದು ಪಂಜಾಬ್ ಒಂದು ಬೇಡಿಕೆ ಏನಿತ್ತು ಆ ಸಂದರ್ಭದಲ್ಲಿ ಇಂದಿರಾ ಗಾಂಧಿ ಕಾಲದಲ್ಲಿ ಅವಾಗ ಏನಂದ್ರೆ ಆಪರೇಷನ್ ಬ್ಲೂ ಸ್ಟಾರ್ ಮುಖಾಂತರ ಸಿಖ್ ಉಗ್ರಗಾಮಿಗಳನ್ನ ಹತ್ಯೆಕ್ಕಲಾಗುತ್ತೆ. ಸೊ ಅದಾದ್ಮೇಲೆ ಸಿಖ್ ಉಗ್ರಗಾಮಿಗಳು ಏನ್ ಮಾಡ್ತಾರೆ ಅಂದ್ರೆ ಇಂದಿರಾ ಗಾಂಧಿ ಅವ್ರನ್ನ ಏನ್ ಮಾಡ್ತಾರ, ಕೊಲೆ ಮಾಡ್ತಾರ. ಸೊ ಅನಂತರ 16 ಅಕ್ಟೋಬರ್ 1984ರಂದು ಈ ಒಂದು ನ್ಯಾಷನಲ್ ಸೆಕ್ಯೂರಿಟಿ ಗಾರ್ಡ್ ದಟ್ ಇಸ್ ಟೆರರಿಸಮ್ ಅನ್ನ ನಿಗ್ರಹ ಮಾಡಕ್ಕೆ ಸ್ಥಾಪನೆ ಮಾಡಿರ್ತಕ್ಕಂಥ ಒಂದು ಏನಂದ್ರೆ ಒಂದು ಪಡೆಯಾಗಿರ್ತಕ್ಕಂಥದ್ದು. ನೋಡಿ, ನೆಕ್ಸ್ಟ್ ಕ್ವಶನ್ ಕೇಳಿದ್ರೆ ಮುದ್ರಾ ಯೋಜನೆಯಲ್ಲಿ ನೀಡುವ ಗರಿಷ್ಠ ಸಾಲದ ಮೊತ್ತ ಎಷ್ಟು ಅಂತ ಕೇಳಿದ್ದಾರೆ. ನೋಡ್ರಿ, ಇದು ಇಂಪಾರ್ಟೆಂಟ್. ನಿಮ್ಮ ಮುಂದೆ ಬರ್ತಕ್ಕಂಥ ಎಕ್ಸಾಮ್ ಅಲ್ಲಿ ಡೈರೆಕ್ಟ್ ಆಗಿ ಇದ್ರ ಮೇಲೆ ಪ್ರಶ್ನೆಯನ್ನು ಕೇಳ್ಬೋದು, ಆಯ್ತಾ. ಈಗಾಗಲೇ ನಿಮಗೆ ಪ್ರೀವಿಯಸ್ ಎಕ್ಸಾಮ್ ಅಲ್ಲಿ ಮುದ್ರಾದ ಒಂದು ವಿಸ್ತೃತ ರೂಪವನ್ನ ಕೇಳಿದ್ದಾರೆ, ಆಯ್ತಾ, SD ಎಕ್ಸಾಮಿನೇಷನ್ಗಳಲ್ಲಿ. ಸೊ ಇದಕ್ಕೆ ಸರಿಯಾಗಿರ್ತಕ್ಕಂಥ ಉತ್ತರ ಯಾವುದಂದ್ರೆ ಇದಕ್ಕೆ 20 ಲಕ್ಷ ಇದಕ್ಕೆ ಸರಿಯಾಗಿರ್ತಕ್ಕಂಥ ಉತ್ತರವಾಗಿದೆ. ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಫ್ಯಾಕ್ಟ್ ಇದು, ಆಯ್ತಾ. ಇದರ ಬಗ್ಗೆ ಡಿಸ್ಕಷನ್ ಮಾಡೋಣ. ನೋಡಿ, ಮುದ್ರಾ ಅಂದ್ರೆ ಏನು, ಯಾಕೆ ನ್ಯೂಸಲ್ಲಿ ಕಾಣಿಸ್ಕೊಂಡಿದೆ, ಮುದ್ರಾದಲ್ಲಿ ಎಷ್ಟು ತರ ಸಾಲನ ಕೊಡಲಾಗುತ್ತೆ, ಎಷ್ಟು ಮಿತಿ ಇದೆ ಅಂತಕ್ಕಂಥದ್ದು. ನೋಡಿ, 2024ನೇ ಸಾಲಿನ ಕೇಂದ್ರ ಬಜೆಟ್ನಲ್ಲಿ ಮುದ್ರಾ ಯೋಜನೆಯಲ್ಲಿ ನೀಡುವ ಗರಿಷ್ಠ ಸಾಲದ ಮೊತ್ತವನ್ನ 10 ಲಕ್ಷದಿಂದ 20 ಲಕ್ಷಕ್ಕೆ ವಿಸ್ತರಿಸಲಾಗಿದೆ, ಆಯ್ತಾ. ಮೊದಲೆಷ್ಟಂದ್ರೆ 10 ಲಕ್ಷ ರೂಪಾಯಿಗಳನ್ನ ಈ ಒಂದು ಮುದ್ರಾ ಯೋಜನೆಯಲ್ಲಿ ನೀಡಲಾಗ್ತಾ ಇತ್ತು. ಈಗ 10 ಲಕ್ಷದಿಂದ ಮುದ್ರಾ ಯೋಜನೆಯಲ್ಲಿ ಕೊಡುವ ಸಾಲದ ಪ್ರಮಾಣ 20 ಲಕ್ಷಕ್ಕೆ ಏರಿಕೆಯಾಗಿದೆ. ದಿಸ್ ಈಸ್ ವೆರಿ ಇಂಪಾರ್ಟೆಂಟ್ ಅಪ್ಡೇಟೆಡ್ ಇನ್ಫಾರ್ಮೇಶನ್ ಅಂಡ್ ಇಂಪಾರ್ಟೆಂಟ್ ಫ್ಯಾಕ್ಟ್. ಇನ್ನು ಮುದ್ರಾ ಸ್ಕೀಮ್ ಬಗ್ಗೆ ಮಾತಾಡ್ತಾ ಬಂದಾಗ ನೋಡ್ರಿ, ಮುದ್ರಾದ ವಿಸ್ತೃತ ರೂಪ ಮೈಕ್ರೋ. ಎಂ ಅಂದ್ರೆ ಮೈಕ್ರೋ, ಯು ಅಂದ್ರೆ ಯೂನಿಟ್, ಮೈಕ್ರೋ ಯೂನಿಟ್. ಡಿ ಅಂದ್ರೆ ಏನು, ಡೆವಲಪ್ಮೆಂಟ್, ಮೈಕ್ರೋ ಯೂನಿಟ್ ಡೆವಲಪ್ಮೆಂಟ್. ಆರ್ ಅಂದ್ರೆ ರೀಫೈನಾನ್ಸ್, ಎ ಅಂದ್ರೆ ಏಜೆನ್ಸಿ, ಮೈಕ್ರೋ ಯೂನಿಟ್ ಡೆವಲಪ್ಮೆಂಟ್ ರೀಫೈನಾನ್ಸ್ ಏಜೆನ್ಸಿ ಅಂತ ಹೇಳ್ತೀವಿ. ಇದು ಸಣ್ಣ, ಸೂಕ್ಷ್ಮ ಮತ್ತು ಮಧ್ಯಮ ಕೈಗಾರಿಕೆಗಳನ್ನು ಪ್ರೋತ್ಸಾಹಿಸುವ ಸಲುವಾಗಿ ಕೇಂದ್ರ ಸರ್ಕಾರ 2015ರಲ್ಲಿ ಈ ಒಂದು ಮುದ್ರಾ ಯೋಜನೆಯನ್ನ ಜಾರಿಗೆ ತರಲಾಯಿತು. ಮುದ್ರಾ ಸ್ಕೀಮ್ ಅಡಿಯಲ್ಲಿ ಮುದ್ರಾ ಬ್ಯಾಂಕು ಕೂಡ ಸ್ಥಾಪನೆ ಮಾಡಿದ್ದಾರೆ. ಸರ್ಕಾರಿ ಬೆಂಬಲಿತ ಯೋಜನೆಗಳಲ್ಲಿ ಒಂದಾಗಿರುವ ಈ ಯೋಜನೆಯನ್ನ ಮೈಕ್ರೋ ಯೂನಿಟ್ಸ್ ಡೆವಲಪ್ಮೆಂಟ್ ಅಂಡ್ ರೀಫೈನಾನ್ಸ್ ಏಜೆನ್ಸಿ ಅಂತ ನಾವು
ಹೇಳ್ತೀವಿ. ಇದರ ಒಂದು ವಿಸ್ತೃತ ರೂಪ. ಅಗತ್ಯವಿರುವ ಸಾಲದ ಮೊತ್ತ ಅವಲಂಬಿಸಿ ಯೋಜನೆಯನ್ನು 3 ವಿಭಾಗಗಳಾಗಿ ವಿಂಗಡಿಸಲಾಗಿದೆ. ಸಾಲ ಇಲ್ಲಿ ಕೊಡ್ತಕ್ಕಂಥ ಸಾಲದ ಪ್ರಮಾಣವನ್ನು ಆಧರಿಸಿ 3 ವಿಧಗಳಾಗಿ ಡಿವೈಡ್ ಮಾಡಲಾಗಿದೆ. ಒಂದು ಯಾವುದಂದ್ರೆ ಶಿಶು ಅಂತಕ್ಕಂಥದ್ದು 50,000ವರೆಗೆ ಸಾಲವನ್ನು ನೀಡೋದು ಶಿಶು ಅಂತ ಹೇಳ್ತೀವಿ. ಇನ್ನು ಕಿಶೋರ್ ಎಷ್ಟಂದ್ರೆ 50,000ದಿಂದ 5 ಲಕ್ಷವರೆಗೆ ನೀಡುವ ಸಾಲದ ಪ್ರಮಾಣವನ್ನು ಕಿಶೋರ್ ಅಂತ ಹೇಳ್ತೀವಿ. ಇನ್ನು ತರುಣ ಅಂದರೆ 5 ಲಕ್ಷದಿಂದ 20 ಲಕ್ಷವರೆಗೆ ನೀಡಲಾಗುತ್ತೆ. ಅರ್ಥ ಆಯ್ತಾ? ಇದು ಇಂಪಾರ್ಟೆಂಟ್, ನಿಮಗೆ ಎಕ್ಸಾಮಲ್ಲಿ ಕೇಳ್ತಾ ನೋಡ್ರಿ. ಇಲ್ಲಿ ಹೆಂಗೆ ನೆನ್ಪಿಟ್ಕೋಬೇಕಂದ್ರೆ SKN ಅಂತ ನೆನ್ಪಿಟ್ಕೊಡ್ರಿ. SKN ಅಂದರೆ ಅಂದರೆ ಶಾರುಖ್ ಖಾನ್ ಆ್ಯಂಡ್ ತಮನ್ನಾ ಅಂತೇಳಿ. ಸೊ ಅಲ್ಲಿ ಎಸ್ ಅಂದರೆ ಏನು ಇಂಡಿಕೇಟ್ ಮಾಡುತ್ತೆ? ಶಿಶು. ಕೆ ಏನು ಇಂಡಿಕೇಟ್ ಮಾಡುತ್ತೆ? ಕಿಶೋರ್. ಎನ್ ಏನು ಇಂಡಿಕೇಟ್ ಮಾಡುತ್ತೆ? ತರುಣ. SKN ಶಾರುಖ್ ಖಾನ್ ಆ್ಯಂಡ್ ತಮನ್ನಾ ಅಂತ ನೆನಪಿಟ್ಕೊಳ್ಳಿ. ಎಸ್ ಅಂದರೆ 50,000ವರೆಗೆ, ಇನ್ನು ಕೆ ಅಂದರೆ 50,000ದಿಂದ 5 ಲಕ್ಷವರೆಗೆ, ಎನ್ ಅಂದರೆ ತರುಣ 5 ಲಕ್ಷದಿಂದ 20 ಲಕ್ಷವರೆಗೆ ಸಾಲದ ಪ್ರಮಾಣವನ್ನು ನೀಡಲಾಗುತ್ತೆ. ಇದರ ಅಡಿಯಲ್ಲಿ ಮುದ್ರಾ ಯೋಜನೆ ಅಡಿಯಲ್ಲಿ ನಾವು ಏನು ಮಾಡಿದ್ವಿ ಅಂದರೆ ಮುದ್ರಾ ಬ್ಯಾಂಕನ್ನು ಸ್ಥಾಪನೆ ಮಾಡಿದ್ವಿ 2015ರಲ್ಲಿ. ಇದು ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಫ್ಯಾಕ್ಟ್ ನಿಮ್ಮ ಎಕ್ಸಾಮಲ್ಲಿ ಕೇಳ್ತಾರೆ. ಇನ್ನು ಮುದ್ರಾ ಕಾರ್ಡ್ ಬಗ್ಗೆ ಮಾತಾಡ್ತಾ ಬಂದ ನೋಡ್ರಿ. ಮುದ್ರಾ ಕಾರ್ಡ್ ಎಂಬುದು ಮುದ್ರಾ ಸಾಲಕ್ಕೆ ಯಶಸ್ವಿಯಾಗಿ ಅರ್ಜಿ ಸಲ್ಲಿಸಿದ ವ್ಯಕ್ತಿಗಳಿಗೆ ನೀಡಲಾಗುವ ಒಂದು ಡೆಬಿಟ್ ಕಾರ್ಡ್. ಇದೊಂದು ಮುದ್ರಾ ಕಾರ್ಡು. ಸಾಲದ ಅರ್ಜಿ ಅನುಮೋದಿಸಿದ ನಂತರ ಸಾಲಗಾರ ಖಾತೆ ತೆರೆಯಬೇಕು ಮತ್ತು ಕಾರ್ಡನ್ನು ಆ ಖಾತೆಗೆ ಲಿಂಕ್ ಮಾಡಬೇಕು. ಅರ್ಥ ಆಯ್ತಾ? ಖಾತೆಗೆ ಜಮಾ ಆಗುವ ಸಾಲದ ಮೊತ್ತವನ್ನು ವಿತ್ಡ್ರಾಲ್ ಮಾಡಲು ಕಾರ್ಡ್ ಬಳಸಲಾಗುತ್ತೆ. ಆಯ್ತಾ? ಸಾಲದ ಸ್ಯಾಂಕ್ಷನ್ ಆದಮೇಲೆ, ಸಾಲ ಬಂದ ಮೇಲೆ ಅಂದರೆ ಸಾಲ ನೀಡಿದ ಮೇಲೆ ಆ ಸಾಲವನ್ನು ಹಾಕಿರ್ತಕ್ಕಂಥ ಸಾಲದ ಅಮೌಂಟನ್ನು ಡಿಡಕ್ಷನ್ ಮಾಡ್ಕೋಬೇಕಲ್ಲ ಅಥವಾ ವಿತ್ಡ್ರಾ ಮಾಡ್ಕೋಬೇಕಲ್ಲ, ಅದಕ್ಕೆ ಮುದ್ರಾ ಕಾರ್ಡ್ ಅಂತ ಕೊಡಲಾಗುತ್ತೆ. ಸೇಮ್ ಆ್ಯಸ್ ಇಟ್ ಈಸ್ ನೀವು ಎಲ್ಲರೂ ಎ ಟಿ ಎಮ್ ಕಾರ್ಡ್ ತೆಗಿತಾರೋ ಡೆಬಿಟ್ ಕಾರ್ಡು, ಅದೇ ಥರ ಮುದ್ರಾ ಕಾರ್ಡ್ ಅಂತಕ್ಕಂಥದ್ದು ಇದೆ. ನೋಡಿ, ಯಾರಿಗೆ ಮ್ಯಾಗ್ಝಿನ್ಸ್ಗಳನ್ನು ಬೇಕಿಲ್ಲ, ನೀವು ಬೇಕಾಗಿದೆ, ಯಾರು ನೀವು ಕಂಟಿನ್ಯೂಸ್ ಕ್ಲಾಸ್ಗಳನ್ನು ಕೇಳೋಕ್ಕಾಗಿಲ್ಲ ಅವರು ನಾವೇನು ಮಾಡ್ಬೋದು ಅಂದರೆ ನಮ್ಮ ಮ್ಯಾಗ್ಝಿನನ್ನು ತೊಗೊಂಡು ನೀವೇನು ಮಾಡ್ಬೋದು, ಅದನ್ನು ಸದುಪಯೋಗ ಪಡ್ಕೋಬೋದು. ನಿಮಗೆ ಎಲ್ಲ ಎಕ್ಸಾಮಿನೇಷನ್ ಆಯ್ತಾ, PDO ಎಕ್ಸಾಮಿನೇಷನ್ ಆಗಿರ್ಬೋದು, PSI ಎಕ್ಸಾಮಿನೇಷನ್ ಆಗಿರ್ಬೋದು, VA ಎಕ್ಸಾಮಿನೇಷನ್ ಆಗಿರ್ಬೋದು. ಆಯ್ತಾ? ಇನ್ನು ಸುಮಾರು ಜನ ಕೇಳ್ತಿದ್ದಾರೆ, ಸರ್ ಸೆಪ್ಟೆಂಬರಲ್ಲೇ ನಡೆಯುತ್ತೇನ್ರಿ PSI ಎಕ್ಸಾಮಿನೇಷನ್ನು? ನೋಡ್ರಿ, PSI ಎಕ್ಸಾಮಿನೇಷನ್ನು ಸೆಪ್ಟೆಂಬರಲ್ಲೇ ನಡೆಯಲು ಅಂತಕ್ಕಂಥ ಪ್ರಶ್ನೆ ಬೇಡ. ಆಯ್ತಾ? ಹೆಂಗೆ KS ಎಕ್ಸಾಮಿನೇಷನ್ ಮುಂದೆ ಹೋಗುತ್ತೆ ಅಂತ ಮಾಡಿದ್ರೆ ಅಟ್ ಮುಂದೆ ಹೋಗ್ಲಿಲ್ಲ, ಅದೇ ಟೈಮಿಗೆ ನಡೆಸೋರು. ಹಂಗೆ PSI ಎಕ್ಸಾಮ್ ಸೆಪ್ಟೆಂಬರಲ್ಲೇ ನಡೆಯುತ್ತಂತ ಓದ್ಕೊಳ್ಳಿ. ನೋಡಿ, ಲಾಸ್ಟ್ ಟೈಮ್ ನಿಮಗೆ 545 ಎಷ್ಟು ಪ್ರಶ್ನೆಗಳು ಬಂದಿದ್ದನ್ನು ಪ್ರೂಫ್ ಸಮೇತ ನಿಮಗೆ ತೋರಿಸಿದೀವಿ ನಾವು. ಅರ್ಥ ಆಯ್ತಾ? KA ಎಕ್ಸಾಮಿನೇಷನ್ ನಡೆಸ್ತಾ ಇದೆ. ಮತ್ತೆ ನಿಮಗೆ ನಮ್ಮ ಚಾನಲಿಂದ ನೀವೇನಾದರೂ ಕಂಟಿನ್ಯೂಸ್ ಕ್ಲಾಸನ್ನು ಕೇಳಿದ್ರೆ ಡೆಫಿನೆಟ್ಲಿ ಹೆಲ್ಪ್ಫುಲ್. ಅರ್ಥ ಆಯ್ತಾ? ಮತ್ತು ಯಾರು ನಿಮಗೆ ಕ್ಲಾಸ್ ಕೇಳೋಕ್ಕಾಗಿಲ್ಲ, ನಮ್ಮ ಮ್ಯಾಗ್ಝಿನ್ಸ್ಗಳನ್ನು ತೊಗೊಂಡು ನೀವು ಏನಾದರೂ ಸದುಪಯೋಗನ ಪಡ್ಕೋಬೋದು. 1 ಮಂತಿಗೆ 40 ಆಗುತ್ತೆ. 2023 ಜಾನ್ ಟು ಜುಲೈ 2024ವರೆಗೆ 760 ಆಗುತ್ತೆ. 2024 ಜುಲೈ 2024ವರೆಗೆ 280 ಆಗುತ್ತೆ. 2022 ಜಾನ್ ಟು ಜುಲೈ 2024ವರೆಗೆ 1240 ಆಗುತ್ತೆ. ಡಿಸ್ಕೌಂಟ್ ಆಗಿ 1140 ಸಿಗುತ್ತೆ. ಐದರ್ ಫೋನ್ಪೇ, ಗೂಗಲ್ ಪೇ, ಪೇಟಿಎಮ್, ಭೀಮ್ ಮುಖಾಂತರ ನಂಬರ್ಗೆ ಪೇ ಮಾಡೋದನ್ನು ವಾಟ್ಸಪ್ಪಲ್ಲಿ ಪೇಮೆಂಟ್ ಮಾಡೋ ಸ್ಕ್ರೀನ್ಶಾಟ್ ಅಥವಾ ಟೆಲಿಗ್ರಾಮಿನಲ್ಲಿ ಪೇಮೆಂಟ್ ಮಾಡೋ ಸ್ಕ್ರೀನ್ಶಾಟನ್ನು ಕಳಿಸ್ರೆ ನಾವು ನೋಟ್ಸ್ಗಳನ್ನು ತಮಗೆ ಸಾಫ್ಟ್ ಫಾರ್ಮ್ಯಾಟ್, ದಟ್ ಈಸ್ PDF ಫಾರ್ಮ್ಯಾಟಲ್ಲಿ ನಾವು ಪ್ರೊವೈಡ್ ಮಾಡ್ತೀವಿ. ನೋಡಿ, ನೆಕ್ಸ್ಟ್ ಕ್ವಶ್ಚನ್ ಕೇಳಿದ್ರೆ, ಇತ್ತೀಚೆಗೆ ನಡೆದ ಅಂಡರ್-17 ವಿಶ್ವ ಕುಸ್ತಿ ಚಾಂಪಿಯನ್ಶಿಪ್ನಲ್ಲಿ ಯಾವ ದೇಶವು ಸಮಗ್ರ ಚಾಂಪಿಯನ್ ಆಗಿದೆ ಅಂತ ಪ್ರಶ್ನೆ ಕೇಳಿದ್ದಾರೆ. ಅದಕ್ಕೆ ಸರಿಯಾಗಿರ್ತಕ್ಕಂಥ ಉತ್ತರ ಭಾರತ, ಮೊದಲನೇ ಆಪ್ಷನ್ನು. ಅಂಡರ್-17 ವಿಶ್ವ ಕುಸ್ತಿ ಚಾಂಪಿಯನ್ಶಿಪ್ನಲ್ಲಿ ಭಾರತ ಮಹಿಳಾ ತಂಡ ಸಮಗ್ರ ಚಾಂಪಿಯನ್ ಆಗಿ ಹೊರಹೊಮ್ಮಿರ್ತಕ್ಕಂಥದ್ದು. ಇನ್ನು ಚಾಂಪಿಯನ್ಶಿಪ್ನಲ್ಲಿ 5 ಚಿನ್ನ, 1 ಬೆಳ್ಳಿ ಹಾಗೂ 2 ಕಂಚವನ್ನು ಗೆಲ್ಲುವ ಮುಖಾಂತರ ಭಾರತ ಏನಾಗಿದೆ ಅಂದರೆ ಸಮಗ್ರ ಚಾಂಪಿಯನ್ ಆಗಿ ಹೊರಹೊಮ್ಮಿರ್ತಕ್ಕಂಥದ್ದು. ಒಟ್ಟು 185 ಅಂಕ ಸಂಪಾದಿಸಿ ಭಾರತ ಜಪಾನ್ ತಂಡವನ್ನು ಹಿಂದಿಕ್ಕಿ ಮೊದಲ ಬಾರಿಗೆ ಚಾಂಪಿಯನ್ ಪಟ್ಟವನ್ನು ಕಟ್ಟಿಕೊಂಡಿರ್ತಕ್ಕಂಥದ್ದು. ಇಂಪಾರ್ಟೆಂಟ್ ಗೊತ್ತಿರಬೇಕು ನಿಮಗೆ. ಸಮಗ್ರ ಚಾಂಪಿಯನ್ ಆಗಿದ್ದು ಯಾವುದು, ಆಮೇಲೆ ಎದರಲ್ಲಿ ಯಾವ ತಂಡ ಅಂತಕ್ಕಂಥದ್ದು. ದೇಶದಲ್ಲಿ ವಿಜ್ಞಾನ, ತಂತ್ರಜ್ಞಾನ ಮತ್ತು ನಾವೀನ್ಯತೆ ಆವಿಷ್ಕಾರ ವ್ಯವಸ್ಥೆ ಬಲಪಡಿಸುವ ನಿಟ್ಟಿನಲ್ಲಿ ಪ್ರಾರಂಭಿಸಿದ ಯೋಜನೆ ಯಾವುದು ಅಂತ ಪ್ರಶ್ನೆಯನ್ನು ಕೇಳಿದ್ದಾರೆ. ಅದಕ್ಕೆ ಸರಿಯಾಗಿರ್ತಕ್ಕಂಥ ಉತ್ತರ ಕೊಟ್ಟಿರ್ತಕ್ಕಂಥ ಆಪ್ಷನ್ ಮುಖಾಂತರ ವಿಜ್ಞಾನ ಧಾರ ಇದಕ್ಕೆ ಸರಿಯಾಗಿರ್ತಕ್ಕಂಥ ಉತ್ತರ. ನೋಡಿ, ಇದನ್ನು ಕೂಡ ಇಂಪಾರ್ಟೆಂಟು. ನಿಮಗೆ ಒಂದು ಸ್ಕೀಮ್ ಅಡಿಯಲ್ಲಿ ಪ್ರಶ್ನೆ ಕೇಳ್ಬೋದು. ವಿಜ್ಞಾನ ಧಾರ ಯೋಜನೆಗೆ ಅಸ್ತು ಅಂತ ನ್ಯೂಸ್ ಪೇಪರ್ ಆರ್ಟಿಕಲ್ ಕೇಳಿಸ್ಕೊಂಡಾಗ ಈ ಒಂದು ಪ್ರಶ್ನೆಯನ್ನು ಕೇಳಲಾಗಿದೆ. ನೋಡಿ, ವಿಜ್ಞಾನ ಮತ್ತು ತಂತ್ರಜ್ಞಾನ ಇಲಾಖೆಯು ವಿಜ್ಞಾನ ಧಾರ ಯೋಜನೆಗೆ ಕೇಂದ್ರ ಸಚಿವ ಸಂಪುಟ ಏನು ಮಾಡಿದೆ, ಅನುಮೋದನೆಯನ್ನು ನೀಡಿರ್ತಕ್ಕಂಥದ್ದು. ವಿಜ್ಞಾನ ಧಾರ ಅಂತಕ್ಕಂಥ ಯೋಜನೆ ಪ್ರಧಾನಿ ನರೇಂದ್ರ ಮೋದಿ ಅವರ ಅಧ್ಯಕ್ಷತೆಯಲ್ಲಿ ನಡೆದ ಕೇಂದ್ರ ಸಚಿವ ಸಂಪುಟ ಸಭೆ ವಿಜ್ಞಾನ ಮತ್ತು ತಂತ್ರಜ್ಞಾನ ಇಲಾಖೆಗಳನ್ನು ವಿಜ್ಞಾನ ಧಾರ ಎಂಬ ಸಮಗ್ರ ಯೋಜನೆಯಡಿಯಲ್ಲಿ ವಿಲೀನಗೊಳಿಸಲಾಗಿದೆ. ಅಥವಾ ವಿಜ್ಞಾನ ಮತ್ತು ತಂತ್ರಜ್ಞಾನ ಇಲಾಖೆಗಳನ್ನು ವಿಜ್ಞಾನ ಧಾರ ಎಂಬ ಸಮಗ್ರ ಯೋಜನೆಯಡಿಯಲ್ಲಿ ಇವೇನು ಮಾಡಿದೆ ಅಂದರೆ ಮಿಕ್ಸ್ ಮಾಡಲಾಗಿದೆ. ಇಟ್ ಈಸ್ ಒನ್ ಆಫ್ ದಿ ಇಂಟಿಗ್ರೇಟೆಡ್ ಸ್ಕೀಮ್ ಟು ಬೂಸ್ಟ್ ದಿ ಸೈನ್ಸ್ ಆ್ಯಂಡ್ ಇನೋವೇಷನ್ಸ್. ಆಯ್ತಾ?
2021-22ರಿಂದ 2025-26ವರೆಗೆ 15ನೇ ಹಣಕಾಸು ಆಯೋಗದ ಅವಧಿಯಲ್ಲಿ ವಿಜ್ಞಾನಧಾರೆ ಯೋಜನೆ ಅನುಷ್ಠಾನಕ್ಕೆ ಪ್ರಸ್ತಾಪಿತ ವೆಚ್ಚ ಎಷ್ಟಂದ್ರೆ 10,579.84 ಕೋಟಿಯನ್ನು ಮೀಸಲಿಡಲಾಗಿತ್ತು. ಆಯ್ತಾ. ದೇಶದಲ್ಲಿ ವಿಜ್ಞಾನ, ತಂತ್ರಜ್ಞಾನ, ನಾವೀನ್ಯತೆ, ಆವಿಷ್ಕಾರ ವ್ಯವಸ್ಥೆ ಬಲಪಡಿಸಲು ನಿಟ್ಟಿನಲ್ಲಿ ವಿಜ್ಞಾನ ತಂತ್ರಜ್ಞಾನ ಅಭಿವೃದ್ಧಿ ದಟ್ ಈಸ್ ವಿಜ್ಞಾನಧಾರಾ ಯೋಜನೆಯ ಮುಖ್ಯ ಉದ್ದೇಶವಾಗಿದೆ. ಎಕ್ಸಾಮಲ್ಲಿ ನಿಮಗೆ ಕೇಳ್ತಾರೆ. ಮತ್ತೆ ಏನು ಕೇಳ್ತಾರೆ ಎಕ್ಸಾಮಲ್ಲಿ? ಇತ್ತೀಚೆಗೆ ವಿಜ್ಞಾನ ತಂತ್ರಜ್ಞಾನ ಆವಿಷ್ಕಾರ ಮಾಡಲು ಇಂಟಿಗ್ರೇಟೆಡ್ ಯಾವ ಯೋಜನೆ ಸ್ಟಾರ್ಟ್ ಮಾಡಲಾಗಿದೆ? ವಿಜ್ಞಾನಧಾರಾ ಯೋಜನೆ ಅಂತಕ್ಕಂಥದ್ದು. ಅರ್ಥ ಆಯ್ತಾ? ಎಷ್ಟನೇ ಹಣಕಾಸು ಆಯೋಗದಿಂದ ಇದ್ರ ಬಗ್ಗೆ ಒಂದು ಅನುಷ್ಠಾನಕ್ಕೆ ಪ್ರಸ್ತಾವ ನೀಡಲಾಗಿತ್ತು ಅಂದ್ರೆ 15ನೇ ಹಣಕಾಸು ಆಯೋಗದಲ್ಲಿ. ನೋಡ್ರಿ, ಬಯೋ ಈ ನೀತಿ ಬಗ್ಗೆನೂ ಕೂಡ ಡಿಸ್ಕಷನ್ ಮಾಡೋಣ. ನೀತಿ. ಜೈವಿಕ ತಂತ್ರಜ್ಞಾನ ಇಲಾಖೆಯು ಉನ್ನತ ಕಾರ್ಯಕ್ಷಮತೆ ಜೈವಿಕ ಉತ್ಪಾದನೆ ಉತ್ತೇಜಿಸಲು ಬಯೋ ಈ ಆರ್ಥಿಕತೆ, ಪರಿಸರ ಮತ್ತು ಉದ್ಯೋಗಕ್ಕೆ ಜೈವಿಕ ತಂತ್ರಜ್ಞಾನ ಅಂತ ಹೇಳ್ತೀವಿ. ಈ ನೀತಿಯು ಕೂಡ ಸಂಪುಟ ಸಭೆ ಏನು ಮಾಡಿದೆ? ಅನುಮೋದನೆಯನ್ನ ನೀಡಿರ್ತಕ್ಕಂಥದ್ದು. ಬಯೋ ಈ 3 ನೀತಿಯು ವಿವಿಧ ಕ್ಷೇತ್ರಗಳಲ್ಲಿ ಸಂಶೋಧನೆ, ಅಭಿವೃದ್ಧಿಗೆ ಹಾಗೂ ಉದ್ಯಮಶೀಲತೆಗೆ ಆವಿಷ್ಕಾರ, ಚಾಲ್ತಿ, ಬೆಂಬಲ ನೀಡುವ ಗುರಿಯನ್ನು ಹೊಂದಿದೆ. ಇದನ್ನು ಕೂಡ ಗೊತ್ತಿರಬೇಕು ನಿಮಗೆ, ಬಯೋ ಈ 3 ನೀತಿ ಅಂತಕ್ಕಂಥದ್ದು. ಇತ್ತೀಚೆಗೆ ಯಾವ ರಾಜ್ಯ ಸುಭದ್ರಾ ಯೋಜನೆಯನ್ನ ಅನಾವರಣಗೊಳಿಸಿದೆ ಅಂತ ಪ್ರಶ್ನೆ ಕೇಳಿದ್ದಾರೆ. ಅದಕ್ಕೆ ಸರಿಯಾಗಿರ್ತಕ್ಕಂಥ ಉತ್ತರ ಒಡಿಶಾ ಇಸ್ ದ ರೈಟ್ ಆನ್ಸರ್. ಒಡಿಶಾ ಮುಖ್ಯಮಂತ್ರಿಯಾಗಿರ್ತಕ್ಕಂಥ ಮೋಹನ್ ಮಾಝಿ ಅವರು ಸುಭದ್ರಾ ಯೋಜನೆಯನ್ನ ಅನಾವರಣಗೊಳಿಸಿದ್ದಾರೆ, ಅಂದರೆ ಲಾಂಚ್ ಮಾಡಿದ್ದಾರೆ. ಈ ಯೋಜನೆಯಲ್ಲಿ ಮುಂದಿನ 5 ವರ್ಷಗಳಲ್ಲಿ 21ರಿಂದ 60 ವರ್ಷ ವಯಸ್ಸಿನ 1 ಕೋಟಿ ಮಹಿಳೆಯರಿಗೆ 50,000 ರು ಸಹಾಯಧನ ನೀಡಲಾಗುತ್ತೆ. ನೋಡ್ರಿ, ಇವೆಲ್ಲ ಇಂಪಾರ್ಟೆಂಟ್ ನಿಮಗೆ. ಅರ್ಥ ಎಕ್ಸಾಂಪಲ್ ಹೆಂಗೆ ಕೇಳ್ತಾರೆ ಅಂದ್ರೆ, ಈಗ ಶಕ್ತಿ ಯೋಜನೆ ಅಂತ ಕರ್ನಾಟಕ ಜಾರಿಗೆ ತಂದಿದೆ. ಅದಾಯ್ತಾ, ನಿಮಗೆ ತದನಂತರದಲ್ಲಿ ಈ ಒಂದು ಮಹಾರಾಷ್ಟ್ರ ಸರ್ಕಾರ ಆಗಿರ್ಬೋದು, ತೆಲಂಗಾಣ ಸರ್ಕಾರ ಆಗಿರ್ಬೋದು, ವಿವಿಧ ಯೋಜನೆಗಳನ್ನ ಮಹಿಳೆಯರಿಗೆ ತಂದಿರ್ತಾರೆ. ಸಿಮಿಲರ್ಲಿ ಒಡಿಶಾನು ಕೂಡ ಈ ಮಹಿಳೆಯರಿಗೆ ತಂದಿರ್ತಕ್ಕಂಥ ಯೋಜನೆ. ನಿಮಗೆ ಏನು ಮಾಡ್ತಾರೆ ಅಂದ್ರೆ, ಒಂದು ಕಡೆ ಯೋಜನೆಗಳು ಕೊಡ್ತಾರೆ, ಒಂದು ಕಡೆ ಹೊಂದೇಶ ಯಾವುದು ಸರಿಯಾಗಿದೆ ಯಾವುದು ತಪ್ಪಾಗಿದೆ ಅಂತ ಹಿಂಗೆ ಕೇಳ್ತಾರೆ. ಸೊ ಆ ಸಂದರ್ಭದಲ್ಲಿ ಹೆಲ್ಪ್ ಆಗುತ್ತೆ ನೋಡಿದ್ದು ಯಾವುದಂದ್ರೆ ಸುಭದ್ರಾ ಯೋಜನೆ ಅಂತಕ್ಕಂಥದ್ದು ಜಾರಿಗೆ ತಂದಿರ್ತಕ್ಕಂಥದ್ದು. ಒಡಿಶಾ ಒಂದು ರಾಜ್ಯ ಜಾರಿಗೆ ತಂದಿದೆ. 5 ವರ್ಷಗಳಲ್ಲಿ 21ರಿಂದ 60 ವರ್ಷ ವಯಸ್ಸಿನ 1 ಕೋಟಿ ಮಹಿಳೆಯರಿಗೆ ಎಷ್ಟಂದ್ರೆ 50,000 ರು ಸಹಾಯಧನವನ್ನು ನೀಡಲಾಗುತ್ತೆ. 2024-25 ಹಣಕಾಸು ವರ್ಷದಿಂದ ಈ ಯೋಜನೆ ಪ್ರಾರಂಭವಾಗಲಿದ್ದು, ಈ ಯೋಜನೆ 2028-29ವರೆಗೆ ಮುಂದುವರಿಯುತ್ತೆ ಅಂತಕ್ಕಂಥ ಮಾಹಿತಿ. ಸಿಂಪಲ್ ಆಗಿ ನಿಮಗೆ ಡೇಟ್ ನೆನಪಿಲ್ಲ ಅಂದ್ರೆ ಪರವಾಗಿಲ್ಲ. ಸುಭದ್ರಾ ಯೋಜನೆ ಎದಕ್ಕೆ ಸಂಬಂಧಪಟ್ಟಿದೆ, ಯಾವ ರಾಜ್ಯ ಜಾರಿಗೆ ತಂದಿದೆ, ಇಷ್ಟು ಗೊತ್ತಿರಲಿ. ಆರ ಮಹಿಳೆಯರಿಗೆ 50,000 ರು ಅನ್ನ 5 ವರ್ಷಗಳ ಸಮಾನ ಕಂತುಗಳಲ್ಲಿ ನೀಡಲಾಗುತ್ತೆ. 5 ವರ್ಷದ ವಾರ್ಷಿಕ ಕಂತುಗಳಲ್ಲಿ. ಈ ಉಪಕ್ರಮದಡಿ ರಾಖಿ ಪೂರ್ಣಿಮಾ ಮತ್ತು ಅಂತಾರಾಷ್ಟ್ರೀಯ ಮಹಿಳಾ ದಿನಗಳಂದು ತಲಾ 500ರಂತೆ 2 ಕಂತುಗಳಾಗಿ ವಿಂಗಡಿಸಿ ವಾರ್ಷಿಕ 10,000 ರುಗಳನ್ನು ನೀಡಲಾಗುತ್ತೆ. ನೋಡಿ, ಇವೆಲ್ಲ ನಿಮಗೆ ಅವಶ್ಯಕತೆ ಇಲ್ಲ, ಎಷ್ಟು ಕಂತುಗಳು ಎಷ್ಟಿದೆ. ಯಾಕಂದ್ರೆ ನಮ್ಮ ಇಟ್ ಈಸ್ ನಾಟ್ ಎ ಕರ್ನಾಟಕ ಸ್ಕೀಮ್, ಇಟ್ ಈಸ್ ನಾಟ್ ಎ ಪರ್ಟಿಕ್ಯುಲರ್ ಇಂಡಿಯಾ ಸ್ಕೀಮ್. ಗೌರ್ಮೆಂಟ್ ಆಫ್ ಇಂಡಿಯಾದಲ್ಲ, ಗೌರ್ಮೆಂಟ್ ಆಫ್ ಕರ್ನಾಟಕದಲ್ಲ, ಬೇರೆ ರಾಜ್ಯದಿದೆ. ಸೊ ಅದಕ್ಕೆ ನಮಗೇನು ಗೊತ್ತಿರಲಿಲ್ಲ, ಸುಮ್ಮನೆ ಹೋಲಿಸ್ಟಿಕ್ ಸುಭದ್ರಾ ಯೋಜನೆ ಯಾವ ರಾಜ್ಯ ಜಾರಿಗೆ ತಂದಿದೆ, ಆ ಯೋಜನೆ ಅಡಿಯಲ್ಲಿ ಮಹಿಳೆಯರಿಗೆ ಎಷ್ಟು ಸಹಾಯಧನವನ್ನ ನೀಡಲಾಗುತ್ತೆ ಅಂತಕ್ಕಂಥದ್ದು. ಇಲ್ಲಿ ಆಧಾರ ಪಾವತಿ ದಟ್ ಇಸ್ ನಾಟ್ ರಿಕ್ವೈರ್ಡ್. ಇತ್ತೀಚೆಗೆ ಅಂತಾರಾಷ್ಟ್ರೀಯ ಕ್ರಿಕೆಟ್ ಸಮಿತಿಯ ನೂತನ ಅಧ್ಯಕ್ಷರಾಗಿ ಆಯ್ಕೆಯಾದವರು ಯಾರು ಅಂತ ಪ್ರಶ್ನೆಯನ್ನು ಕೇಳಿದ್ದಾರೆ. ಅದಕ್ಕೆ ಸರಿಯಾಗಿರ್ತಕ್ಕಂಥ ಉತ್ತರ ಅಂದ್ರೆ ಜಯಶಾ ಇದಕ್ಕೆ ಸರಿಯಾಗಿರ್ತಕ್ಕಂಥ ಉತ್ತರವಾಗಿದೆ. ನೋಡ್ರಿ, ICC ಬಗ್ಗೆ ನಾನು ಸುಮಾರು ಬಾರಿ ಅಥವಾ ಒಂದು 10ರಿಂದ 20 ಬಾರಿ ಡಿಸ್ಕಷನ್ ಮಾಡಿರ್ಬೇಕು. ಅದು ಡಿಸ್ಕಷನ್ ಮಾಡೋದು ಬೇಡ, ಈಗ ನೀವು ಹೇಳೋದನ್ನ ಒಟ್ ನಮ್ಗೆ ಏನು ಬೇಕಂದ್ರೆ ನ್ಯೂಸಲ್ಲಿ ಏನಿದೆ ಅಂತಕ್ಕಂಥ ಡಿಸ್ಕಷನ್ ಮಾಡೋಣ. BCCI ಕಾರ್ಯದರ್ಶಿಯಾಗಿ ಕೆಲಸ ಮಾಡಿರ್ತಕ್ಕಂಥ ಜಯಶಾ ಅವರನ್ನ ಅಂತಾರಾಷ್ಟ್ರೀಯ ಕ್ರಿಕೆಟ್ ಸಮಿತಿಯು ನೂತನ ಅಧ್ಯಕ್ಷರಾಗಿ ಅವಿರೋಧವಾಗಿ ಆಯ್ಕೆಯಾಗಿದ್ದಾರೆ. ಆಯ್ತಾ, ಅವಿರೋಧವಾಗಿ ಹಾಕಿದ್ರು ನೋಡಿ. ICC ಒಂದು ನೂತನ ICC ಅಧ್ಯಕ್ಷರಾಗಿದ್ದಾರೆ. ಈಗ ಇದರೊಂದಿಗೆ ಈ ಹುದ್ದೆಯ ಅತಿ ಕಿರಿಯ ವ್ಯಕ್ತಿಯ ನಮ್ಮ ಹಿರಿಯಗೆ ಪಾತ್ರರಾಗಿದ್ದಾರೆ. ಇಂಪಾರ್ಟೆಂಟು. ಜಯಶಾ ಡಿಸೆಂಬರ್ 1ರಂದು ಅಧಿಕಾರವನ್ನು ವಹಿಸಿಕೊಳ್ಳಲಿದ್ದಾರೆ. ಡಿಸೆಂಬರ್ 1, 2024ರಂದು. 2019ರಿಂದ BCCIನ ಕಾರ್ಯದರ್ಶಿಯಾಗಿರುವ ಶಾ 62 ವರ್ಷದ ನ್ಯೂಜಿಲೆಂಡಿನ ಒಂದು ಗ್ರೆಗ್ ಬಾರ್ಕೆಲ್ ಅವರಿಂದ ತೆರವಾಗಲಿರುವ ಸ್ಥಾನವನ್ನ ತುಂಬಲಿದ್ದಾರೆ. ಮೊದಲು ಯಾರಿದ್ರು? ಬಾರ್ಕೆಲ್ ಅಂತಕ್ಕಂಥವ್ರಿದ್ರು. ಈಗ ಜಯಶಾ ಅವರ ಆಯ್ಕೆಯಾಗಿದ್ದಾರೆ ICCಗೆ ಅಂತಕ್ಕಂಥದ್ದು. ಈ ICCಗೆ ಆಯ್ಕೆಯಾದ ಅತ್ಯಂತ ಕಿರಿಯ ವ್ಯಕ್ತಿ ಅಂದ್ರೆ ಜಯಶಾ. ICC ಅಧ್ಯಕ್ಷ ಹುದ್ದೆ ಒಂದು ಕಾರ್ಯಾವಧಿ 2 ವರ್ಷ ಕಾಲ ಇರಲಿದ್ದು, ಒಬ್ಬ ವ್ಯಕ್ತಿ ಸತತ 3 ಅವಧಿಗಳಿಗೆ ಅಂದರೆ 6 ವರ್ಷ ಅಧಿಕಾರದಲ್ಲಿ ಇರಬಹುದು. ಇದು ಇಂಪಾರ್ಟೆಂಟ್ ನೋಡ್ರಿ. ಆಯ್ತಾ, 2 ವರ್ಷದವರೆಗೆ ಏನಂದ್ರೆ ಟೈಮ್ ಪೀರಿಯಡ್ ಇರುತ್ತೆ. ಒಬ್ಬ ವ್ಯಕ್ತಿ ಅಂದ್ರೆ ಲೈಫ್ ಟೈಮ್ ಅಂದ್ರೆ 3 ವರ್ಷ, 6 ವರ್ಷದವರೆಗೆ ಇರಬಹುದು. 3 ಬಾರಿ ಆಯ್ಕೆ ಆಗ್ಬೋದು ಅಂತ ಅರ್ಥ. ಆದರೆ ಬಾರ್ಕೆಲ ಸತತ 3ನೇ ಬಾರಿಗೆ ಹುದ್ದೆಯಲ್ಲಿ ಮುಂದುವರಿದಲು ನಿರ್ಧರಿಸದ ಕಾರಣ ಹೊಸ ಅಧ್ಯಕ್ಷರನ್ನ ಆಯ್ಕೆ ಮಾಡಲಾಗಿದೆ. ಅಂದ್ರೆ ಇವರು ಬಾರ್ಕೆಲ್ ಅವರು ಏನ್ ಮಾಡಿದಾರೆ ಅಂದ್ರೆ, ಬಾರ್ಕೆಲ್ ಅವರು
ಅವರು 3ನೇ ಬಾರಿ ಬೇಡ ನಾನು ಸಾಕು ಅಂತ ಅವರೇ ಬಿಟ್ಟಿದ್ದಾರೆ. ಸೊ ಅದಾದ ಮೇಲೆ ಇವರಿಗೆ ಹೊಸ ಅಧ್ಯಕ್ಷರಾಗಿ ಆಯ್ಕೆ ಮಾಡಲಾಗಿದೆ. ICC ಚುನಾವಣೆಯಲ್ಲಿ ಒಟ್ಟು 17 ಮತಗಳು ಇರಲಿದ್ದು ಇದರಲ್ಲಿ ಬಹುತೇಕ ಎಲ್ಲ ಮತಗಳು ಶಾ ಅವರು ಗಳಿಸಿದ್ದಾರೆ. 17 ಮತಗಳಲ್ಲಿ ಆಲ್ಮೋಸ್ಟ್ ಆಲ್ ಎಲ್ಲ ಮತಗಳನ್ನು ಇವರು ಗೆದ್ದಿದ್ದಾರೆ ಅಥವಾ ಅವಿರುದ್ಧವಾಗಿ ಗೆದ್ದುಕೊಂಡಿದ್ದಾರೆ. ಅವಿರುದ್ಧ ಯಾರು ಇಲ್ಲ ಅಂತಾನೆ ಅರ್ಥ, ಅಂದ್ರೆ ಸ್ವೀಪ್ ಮಾಡಿದ್ದಾರೆ. ICC ಅಧ್ಯಕ್ಷ ಸ್ಥಾನದಲ್ಲಿರುವ ಭಾರತ 5ನೇ ವ್ಯಕ್ತಿ ಎನಿಸಿಕೊಂಡಿದ್ದಾರೆ. ಈ ಮೊದಲು ಜಗಮೋಹನ್ ದಾಲ್ಮಿಯಾ, ಶರದ್ ಪವಾರ್, ಎನ್ ಶ್ರೀನಿವಾಸನ್ ಹಾಗೂ ಶಶಾಂಕ್ ಮನೋಹರ್ ICC ಅಧ್ಯಕ್ಷರಾಗಿದ್ದರು. ಇಂಪಾರ್ಟೆಂಟ್, ಹಿಂದೆ ಯಾರಾಗಿದ್ರು ಈಗ ಯಾರಾಗಿದ್ರು. ಶಶಾಂಕ್ ಮನೋಹರ್ ಅವರು, ತದನಂತರದಲ್ಲಿ ಎನ್ ಶ್ರೀನಿವಾಸ ಅವರು, ಶರದ್ ಪವಾರ್ ಅವರು, ಇನ್ನು ಮೋಹನ್ ದಾಲ್ಮಿಯಾ ಅವರು ಈ ಹಿಂದೆ ಏನಂದ್ರೆ ICC ಅಧ್ಯಕ್ಷರಾಗಿ ಕಾರ್ಯವನ್ನ ನಿರ್ವಹಿಸಿದ್ದಾರೆ. ನೆಕ್ಸ್ಟ್ ನೋಡ್ರಿ, ಟನೇಜರ್ 1 ಉಪಗ್ರಹವನ್ನು ಉಡಾವಣೆ ಮಾಡಿದ ಸಂಸ್ಥೆ ಯಾವುದು ಅಂತ ಪ್ರಶ್ನೆನ ಕೇಳಿದ್ದಾರೆ. ಅದಕ್ಕೆ ಸರಿಯಾಗಿರ್ತಕ್ಕಂಥ ಉತ್ತರ ನಾಸಾ ಇಸ್ ದ ರೈಟ್ ಆನ್ಸರ್. ನೋಡ್ರಿ, ನಾಸಾ ಏನ್ ಮಾಡಿದೆ ಅಂದ್ರೆ ಮಿಥೇನ್ ಹೊರ ಸೂಸುವಿಕೆಯನ್ನು ಪತ್ತೆ ಹಚ್ಚಲು, ಮಿಥೇನ್ ಅಂದ್ರೆ ಮಿಥೇನ್ ಹೊರ CH4 ಅಂತ ಹೇಳ್ತೀವಿ, ಕೆಮಿಕಲ್ ಫಾರ್ಮುಲಾ. ಇದರ ಹೊರ ಸೂಸುವಿಕೆಯನ್ನು ಪತ್ತೆ ಹಚ್ಚಲು ಟನೇಜರ್ 1 ಅಂತಕ್ಕಂಥ ಉಪಗ್ರಹವನ್ನು ಉಡಾವಣೆ ಮಾಡಿದೆ. ಈ ಉಡಾವಣೆ ಮಾಡಲು ಬಳಸಿದ ಒಂದು ವಾಹಕ ಯಾವುದಂದ್ರೆ ಸ್ಪೇಸ್ ಎಕ್ಸ್ ನ ಫಾಲ್ಕನ್ 9 ರಾಕೆಟ್ ಅನ್ನು ಬಳಸಲಾಗಿದೆ. ಇನ್ನು ಉಡಾವಣೆ ಮಾಡಲು ಬಳಸಿರ್ತಕ್ಕಂಥ ತಾಣ ಯಾವುದಂದ್ರೆ ವ್ಯಾಂಡನ್ಬರ್ಗ್ ಸ್ಪೇಸ್ ಫೋರ್ಸ್ ಬೇಸ್ ಕ್ಯಾಲಿಫೋರ್ನಿಯಾವನ್ನ ಬಳಸಿ ಈ ವಾಹಕವನ್ನ ಉಡಾವಣೆ ಮಾಡಲಾಗಿದೆ. ಯಾವುದು ಉಡಾವಣೆ ಮಾಡಲಾಗಿದೆ? ಈ ಒಂದು ಟನೇಜರ್ 1 ಅಂತಕ್ಕಂಥ ಉಪಗ್ರಹ, ಯಾವುದು ಫಾಲ್ಕನ್ 9 ಇಂದ. ಇದರ ಪ್ರಾಥಮಿಕ ಉದ್ದೇಶ ಏನಂದ್ರೆ ಇಂಗಾಲ ಡೈಆಕ್ಸೈಡ್ ಮತ್ತು ಮಿಥೇನ್ ಹೊರಸೂಸುವಿಕೆಯನ್ನು ಪತ್ತೆ ಹಚ್ಚುವುದು. ಮೋರ್ ಪರ್ಟಿಕ್ಯುಲರ್ಲಿ CH4 ಮತ್ತು ಅದರಲ್ಲಿ ಕಾರ್ಬನ್ ಡೈಆಕ್ಸೈಡ್ ಎಷ್ಟು ಪ್ರಮಾಣದಲ್ಲಿ ಹೊರಸೂಸ್ತದೆ ಅಂತಕ್ಕಂಥವುಗಳು ಪತ್ತೆ ಹಚ್ಚೋಗೋಸ್ಕರ ಏನು ಮಾಡಿದೆ ಅಂದರೆ ಈ ಉಪಗ್ರಹವನ್ನು ಲಾಂಚ್ ಮಾಡಲಾಗಿರ್ತಕ್ಕಂಥದ್ದು. ಜಾಗತಿಕ ತಾಪಮಾನಕ್ಕೆ ಏರಿಕೆ ಗಣನೀಯವಾಗಿ ಕೊಡುಗೆ ನೀಡುವ ಪ್ರಮುಖ ಹಸಿರುಮನೆ ಅನಿಲಗಳನ್ನು ಗುರಿಯಾಗಿಸುವುದು. ಪ್ರಮುಖ ಉದ್ದೇಶ ಏನಂದ್ರೆ ಗ್ಲೋಬಲ್ ವಾರ್ಮಿಂಗ್ ಆಗ್ತಾ ಇದೆ, ಫಸ್ಟ್ ಗ್ರೀನ್ ಹೌಸ್ ಗ್ಯಾಸ್ ಎಫೆಕ್ಟ್ ಆಗ್ತಾ ಇದೆ, ಅದರಲ್ಲಿ ಕಾರ್ಬನ್ ಡೈಆಕ್ಸೈಡ್ ಮತ್ತು ಮಿಥೇನ್ದು ಕೂಡ ಒಂದು ಬಹಳ ಕಾಂಟ್ರಿಬ್ಯೂಷನ್ ಇದೆ. ಸೊ ಇದು ಗ್ರೀನ್ ಹೌಸ್ ಗ್ಯಾಸ್ ಆಯ್ತಾ, ಮುಂದೆ ಏನಾಗುತ್ತೆ ಗ್ಲೋಬಲ್ ವಾರ್ಮಿಂಗ್ ಆಗುತ್ತೆ. ಸೊ ಅದನ್ನು ಟ್ಯಾಕಲ್ ಮಾಡೋಕ್ಕೋಸ್ಕರ ಎಷ್ಟು ಎಮಿಷನ್ ಆಗ್ತಾ ಇದೆ ಅನ್ನೋದನ್ನ ಕಂಡುಹಿಡಿಯಕ್ಕೆ ಇದನ್ನ ಲಾಂಚ್ ಮಾಡಿರ್ತಕ್ಕಂಥದ್ದು. ವರುಣಾ ನದಿಯು ಯಾವ ನದಿ ಉಪನದಿಯಾಗಿದೆ ಅಂತ ಪ್ರಶ್ನೆ ಕೇಳಿದರೆ ಅದಕ್ಕೆ ಸರಿಯಾಗಿರ್ತಕ್ಕಂಥ ಉತ್ತರ ಗಂಗಾ ನದಿ. ಆಯ್ತಾ? ಭಾರತ ಮತ್ತು ಡೆನ್ಮಾರ್ಕ್ ವಾರಣಾಸಿಯಲ್ಲಿ 2 ಮತ್ತು 3 ವರ್ಷಗಳಲ್ಲಿ ವರುಣಾ ನದಿಯನ್ನು ಪುನರುಜ್ಜೀವನಗೊಳಿಸುವ ಉದ್ದೇಶದಿಂದ ಸ್ಮಾರ್ಟ್ ಲ್ಯಾಬೊರೇಟರಿ ಅಂಡ್ ಕ್ಲೀನ್ ರಿವರ್ಸ್ ರಚಿಸಲು ಸಹಕರಿಸಿವೆ. ಇಂಪಾರ್ಟೆಂಟ್. ಅರ್ಥಾಯ್ತಾ? ಯಾವ ನದಿ? ವರುಣಾ ನದಿ. ಯಾವ ದೇಶಗಳು? ಭಾರತ, ಡೆನ್ಮಾರ್ಕ್. ಸ್ಮಾರ್ಟ್ ಲ್ಯಾಬೊರೇಟರಿ ಅಂಡ್ ಕ್ಲೀನ್ ರಿವರ್ಸ್ ಈ ಒಂದು ಇದನ್ನು ಹಾಕೊಂಡಿದ್ದಾರೆ. ಅಂದರೆ ಉದ್ದೇಶದಿಂದ ಸ್ಮಾರ್ಟ್ ಲ್ಯಾಬೊರೇಟರಿ ಅಂಡ್ ಕ್ಲೀನ್ ರಿವರ್ ಇದನ್ನ ಸ್ಟಾರ್ಟ್ ಮಾಡೋಕ್ಕೆ, ಆ ನದಿ ಕ್ಲೀನ್ ಮಾಡೋಕ್ಕೆ. ಇದು ಭಾರತ ಸರ್ಕಾರ, ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ, ಬನಾರಸ್ ಹಿಂದೂ ವಿಶ್ವವಿದ್ಯಾಲಯ ಮತ್ತು ಡೆನ್ಮಾರ್ಕ್ ಸರ್ಕಾರ ನಡುವಿನ ಒಂದು ತ್ರಿಪಕ್ಷೀಯ ಒಂದು ಉಪಕ್ರಮವಾಗಿದೆ. ಭಾರತ ಸರ್ಕಾರ, ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ, ಬನಾರಸ್ ಹಿಂದೂ ವಿಶ್ವವಿದ್ಯಾಲಯ ಮತ್ತು ಡೆನ್ಮಾರ್ಕ್, ಅಂದರೆ ಭಾರತ ಯಾವ ಸಂಸ್ಥೆಗಳು ಕೈ ಜೋಡಿಸ್ತಾ ಇದ್ದಾವೆ ಮತ್ತು ಯಾವ ದೇಶ ಸಹಕಾರ ಕೊಡ್ತಾ ಇದೆ, ಇದು ಇಂಪಾರ್ಟೆಂಟ್. ಇನ್ನು ವರುಣಾ ನದಿ ಬಗ್ಗೆ ಮಾತಾಡ್ತಾ ಬಂದಾಗ, ವರುಣಾ ನದಿಯು ಉತ್ತರ ಪ್ರದೇಶದಲ್ಲಿ ಗಂಗಾ ನದಿಯ ಒಂದು ಸಣ್ಣ ಉಪನದಿಯಾಗಿದೆ. ಇಟ್ ಈಸ್ ಒನ್ ಆಫ್ ದಿ ಮೈನರ್ ಟ್ರಿಬ್ಯೂಟರಿ ಆಫ್ ಗಂಗಾ ರಿವರ್. ಇದು ಪ್ರಯಾಗರಾಜ್ ಜಿಲ್ಲೆಯ ಒಂದು ಬುಲ್ಬುರ್ದಲ್ಲಿ ಫುಲ್ಪರ್ ಅದ ನೋಡ್ರಿ ಅಟ್ಲಿ ಹುಟ್ಟುತ್ತದೆ ಮತ್ತು ವಾರಣಾಸಿ ಜಿಲ್ಲೆ ಸರಾಯ್ ಮೋಹನ್ ಬಳಿ ಗಂಗಾ ನದಿಯಲ್ಲಿ ವಿಲೀನಗೊಳ್ಳುತ್ತದೆ. ಆಯ್ತಾ? ಪ್ರಯಾಗರಾಜ್ ಜಿಲ್ಲೆಯಲ್ಲಿ ಹುಟ್ಟುತ್ತದೆ ಯಾವುದು? ವರುಣಾ ನದಿ ಅಂತಕ್ಕಂಥದ್ದು. ಮತ್ತು ವಾರಣಾಸಿ ಜಿಲ್ಲೆಯ ಒಂದು ಸರಾಯ್ ಮೋಹನ್ ಅಂತಕ್ಕಂಥದ್ರ ಬಳಿ ಗಂಗಾ ನದಿಯನ್ನ ವಿಲೀನಗೊಳ್ಳುತ್ತೆ. ಗಂಗಾ ನದಿಯನ್ನ ಸೇರೋದು ಸರಾಯ್ ಮೋಹನ್ ಬಳ್ಳಿ. ಅರ್ಥಾಯ್ತಾ? ಇನ್ನು ಪ್ರಯಾಗರಾಜದಲ್ಲಿ ಗಂಗಾ ನದಿಯನ್ನ ಅಂದ್ರೆ ಗಂಗಾ ನದಿಯಲ್ಲಿ ಹುಟ್ಟುತ್ತೆ. ಹೇಳೋದು ಅರ್ಥ ಮಾಡ್ಕೊಳ್ಳಿ. ಇದು ಉಗಮವಾಗೋದು, ಆರಿಜಿನ್, ಪ್ಲೇಸ್ ಆಫ್ ಆರಿಜಿನ್ ಅಂದ್ರೆ ಪ್ರಯಾಗರಾಜದಲ್ಲಿಯ ಒಂದು ಫುಲ್ಪುರ್ ಅಂತಕ್ಕಂಥದ್ರಲ್ಲಿ. ಇನ್ನ ಈ ಒಂದು ವಾರಣಾಸಿಯಲ್ಲಿ ಗಂಗಾ ನದಿಯನ್ನ ಸೇರ್ಕೊಳ್ಳುತ್ತೆ. ಒರಿಜಿನ್ನು ಮತ್ತು ಗಂಗಾ ನದಿಯನ್ನು ಸೇರಿಸ್ಕೊಳ್ಳೋದು, ಇದು 2 ಡಿಫ್ರೆಂಟ್ ಆಗಿರ್ತಕ್ಕಂಥ ಪ್ಲೇಸ್ ಇದಾವೆ. ವರುಣಾ ಮತ್ತು ಅಸ್ಸಿ ಎಂಬ 2 ನದಿಗಳು ಹೆಸರಿಂದ ವಾರಣಾಸಿ ಎಂಬ ಹೆಸರು ಬಂದಿದೆ. ವರುಣಾ ಮತ್ತು ಅಸ್ಸಿ ಎಂಬ 2 ನದಿಗಳದ ಅಲ್ಲಿ ವಾರಣಾಸಿಯಲ್ಲಿ. ಸೊ ಅದಕ್ಕೆ ವಾರಣಾಸಿ ಅಂತ ಹೆಸರು ಬಂದಿದೆ. ಅರ್ಥ ಆಯ್ತಾ? ಇದು ಇಂಪಾರ್ಟೆಂಟ್ ಆಗಿರ್ತಕ್ಕಂಥ. ವಾರಣಾಸಿ ಅಂತ ಹೆಸರು ಯಾಕೆ ಬಂದಿದ್ದಾರೆ? ಅಸ್ಸಿ ಅಂಡ್ ವಾರಣಾಸಿ, ವರುಣ ಆರ್ ದಿ 2 ರಿವರ್ಸ್, ದೋಸ್ ಆರ್ ಫ್ಲೋವಿಂಗ್ ಥ್ರೂ ದಿ ವಾರಣಾಸಿ. ಸೊ ಅದಕ್ಕೆ ವಾರಣಾಸಿ ಅಂತ ಹೆಸರು ಬಂದಿದೆ. ಅರ್ಥ ಆಯ್ತಾ? ಇತ್ತೀಚೆಗೆ ಯಾವ ರಾಜ್ಯವು ಏಕೀಕೃತ ಪಿಂಚಣಿ ಯೋಜನೆ ಜಾರಿಗೆ ತರಲು ಅನುಮೋದನೆ ನೀಡಿದ ಮೊದಲ ರಾಜ್ಯವಾಗಿದೆ? ಇದು ಇಂಪಾರ್ಟೆಂಟ್. ಇದಕ್ಕೆ ಸರಿಯಾಗಿರ್ತಕ್ಕಂಥ ಉತ್ತರ ಮಹಾರಾಷ್ಟ್ರ. ಅರ್ಥ ನಿಮಗೆ ನೋಡ್ರಿ, ನ್ಯೂ ಪೆನ್ಷನ್ ಸ್ಕೀಮು, ತದನಂತರದಲ್ಲಿ ಓಲ್ಡ್ ಪೆನ್ಷನ್ ಸ್ಕೀಮು, ಇನ್ನು ಯೂನಿಫೈಡ್ ಪೆನ್ಷನ್ ಸ್ಕೀಮು ಪ್ರೀವಿಯಸ್ ಕ್ಲಾಸಲ್ಲಿ ನಿಮಗೆ ಹೇಳಿದ್ದೀನಿ ನಾನು. ಆಯ್ತಾ? ಇದು ಗೊತ್ತಿರಲಿ. ಏಕೀಕೃತ ಪಿಂಚಣಿ ಯೋಜನೆ ತರಬೇಕು ಅಂತ ಅನುಮೋದನೆ ನೀಡಿದ ಮೊದಲ ರಾಜ್ಯ ಯಾವುದಂದ್ರೆ ಮಹಾರಾಷ್ಟ್ರ.
ಇಂಪಾರ್ಟೆಂಟ್ ಎಕ್ಸಾಮಲ್ಲಿ ಕೇಳ್ತಾರೆ. ಇನ್ನು ಇದರಲ್ಲಿ ಇರ್ತಕ್ಕಂಥ ಮಾಹಿತಿ ನಿಮಗೆ ಪ್ರೀವಿಯಸ್ ಕ್ಲಾಸಲ್ಲಿ ನಾನು ಹೇಳೋದು ಏನಿದೆ ಏಕೀಕೃತ ಪಿಂಚಣಿ ಯೋಜನೆ ಯಾರಿಗೆ ಲಾಭ ಆಗುತ್ತೆ ಈ ಎಲ್ಲ ಅಂಶಗಳನ್ನು ನಾನು ಪ್ರೀವಿಯಸ್ ಕ್ಲಾಸಲ್ಲಿ ನಿಮಗೆ ಹೇಳಿದ್ದೀನಿ. ಯಾರು ನಿಮಗೆ ಪ್ರೀವಿಯಸ್ ಕ್ಲಾಸನ್ನು ಕೇಳಿಲ್ಲ ಒಂದು ಬಾರಿ ಸ್ಕ್ರೀನ್ಶಾಟ್ ತೊಗೊಂಡು ಇದನ್ನು ರಿವೈಸ್ ಮಾಡಿ, ಇಲ್ಲಾಂದರೆ ನಾನು ಮ್ಯಾಗ್ಝಿನಲ್ಲಿ ಕೊಡ್ತೀವಿ ನಿಮಗೆ. ನೋಡಿ ನೆಕ್ಸ್ಟ್ ಇದೆ ಒಲ್ಲಾನ್ಸದ ಮೊದಲನೇ ಪ್ರಶ್ನೆ. 2024ರ ಏಷ್ಯನ್ ಸರ್ಫಿಂಗ್ ಚಾಂಪಿಯನ್ಶಿಪ್ನಲ್ಲಿ ಯಾವ ದೇಶದ ಮಾರು ಹಾಬಾ ಕಪ್ ತಂಡದ ಸ್ಪರ್ಧೆಯಲ್ಲಿ ಬೆಳ್ಳಿ ಪದಕವನ್ನು ಪಡೆದುಕೊಂಡಿದೆ? ದಟ್ ಈಸ್ ಭಾರತ. ಇತ್ತೀಚೆಗೆ ಸುದ್ದಿಯಲ್ಲಿ ಕಂಡುಬರುವ ವಿರೂಪಾಕ್ಷಿ ದೇವಾಲಯ ಯಾವ ರಾಜ್ಯದಲ್ಲಿ ಅಂತ ಕೇಳಿದರೆ ಇದಕ್ಕೆ ಸರಿಯಾಗಿರ್ತಕ್ಕಂಥ ಉತ್ತರ ಕರ್ನಾಟಕ. ಕೇಂದ್ರ ಸಚಿವ ಸಂಪುಟವು ಇತ್ತೀಚೆಗೆ ಅನುಮೋದಿಸಿದ ಬಯೋ E3 ನೀತಿ ಪ್ರಾಥಮಿಕ ಉದ್ದೇಶವೇನು? ಉನ್ನತ ಕಾರ್ಯಕ್ಷಮತೆ ಜೈವಿಕ ಉತ್ಪಾದನೆಯನ್ನು ಉತ್ತೇಜನ ನೀಡುವುದು. ಇತ್ತೀಚೆಗೆ ಸುದ್ದಿಯಲ್ಲಿ ಕಂಡುಬರುವ ವಿಜ್ಞಾನಧಾರ ಯೋಜನೆಯನ್ನು ನಿರ್ವಹಿಸುವ ಜವಾಬ್ದಾರಿ ಯಾವ ಇಲಾಖೆ ಹೊಂದಿದೆ? ವಿಜ್ಞಾನ ಮತ್ತು ತಂತ್ರಜ್ಞಾನ ಇಲಾಖೆ. ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಫ್ಯಾಕ್ಟ್ಸ್. ಇವತ್ತಿಗೆ ನೋಡೋಣ ಮುಗಿಸೋಣ, ಮತ್ತೆ ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ. ಥ್ಯಾಂಕ್ ಯು ಫ್ರೆಂಡ್ಸ್, ಟೇಕ್ ಬಾಯ್.